ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ಸ್ಮೈಲ್ ಪ್ಲೀಸ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಯಾವಾಗಲೂ ನಗ್ತಾ ಇರಬೇಕು. ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಲೈಫಲ್ಲಿ ನಗು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಆದರೆ ತುಂಬಾ ಜನದ ಜೀವನಗಳಲ್ಲಿ ಅವ್ರಿಗೆ ನಗೋದಕ್ಕೆ ಮುಜುಗರ, ಜೀವನ ತುಂಬಿರುತ್ತೆ ಬೇಸರ. ಯಾಕೆ ಅಂತ ಹೇಳಿದ್ರೆ ದಂತ ಸಮಸ್ಯೆಗಳು. ಬಟ್ ಈಗ ಯೋಚನೆ ಮಾಡಬೇಡಿ, ಯಾಕೆಂದ್ರೆ ನಮ್ಮ ಪಾಡ್ಕಾಸ್ಟ್ ನಲ್ಲಿ ಅ ವೆರಿ ಫೇಮಸ್ ಡೆಂಟಲ್ ಸರ್ಜನ್ ಡಾಕ್ಟರ್ ಶಿಲ್ಪಾ ಶಶಿಕಿರಣ್ ಅವರಿದ್ದಾರೆ. 26 ವರ್ಷಗಳ ಅನುಭವ, ತಮ್ಮದೇ ಆದಂತಹ ಒಂದು ಆರ್ಕಿಡ್ ಡೆಂಟಲ್ ಸ್ಕೇರ್ ಮತ್ತೆ ಇಂಪ್ಲಾಂಟ್ ಸೆಂಟರ್ನ ಸದಾಶಿವ ನಗರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ತಮ್ಮ ನಿಖರತೆ ಮತ್ತು ವಿಶ್ವಾಸತೆಯಿಂದ ಆ ಚಂದನ ಕಾಂತಿ ತರನೇ ಹೊಳೆಯುವ ನಗುವನ್ನ ಹಲವಾರು ಜನರಲ್ಲಿ ಮರುಸ್ಥಾಪನೆ ಮಾಡಿದ್ದಾರೆ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಇವತ್ತು ಸಾಕಷ್ಟು ಇನ್ಫಾರ್ಮೇಶನ್ ಅವ್ರ ಮೂಲಕ ನಮಗೆ ಸಿಗುತ್ತೆ. ಬನ್ನಿ ಮಾತಾಡ್ಸೋಣ. ಹಾಯ್ ಡಾಕ್ಟರ್. ಹಲೋ, ನಮಸ್ಕಾರ ಮೀನಾ. ನಿಮ್ಮ ಅಭಿರುಚಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿಜವಲ್ಲೂ ತುಂಬಾ ಜನಕ್ಕೆ ಈಗ ಡೆಂಟಲ್ ಕೇರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಅಯ್ಯೋ ಹೋಗ್ಬೇಕಾ, ಹೆಂಗಿರುತ್ತೋ ಆಂಬಿಯನ್ಸ್ ಅಂತ ಫೀಲ್ ಇರುತ್ತೆ. ಬಟ್ ಇಲ್ಲಿ ಬಂದ್ರೆ ಸಚ್ ಅ ಸೂದಿಂಗ್, ಕಾಮ್ ಅಂಡ್ ಅಮೇಸಿಂಗ್ ಆಂಬಿಯನ್ಸ್. ತುಂಬಾನೇ ಖುಷಿ ಆಗುತ್ತೆ, ಮತ್ತೆ ವಾಪಸ್ ಹೋಗ್ಬೇಕು ಅಂತ ಅನ್ಸಿಲ್ಲ. ಈ ಅಭಿರುಚಿ ಬಗ್ಗೆ ಹೇಳಿ ಡಾಕ್ಟರ್, ಹಿಂಗೆ ಮಾಡ್ಬೇಕು ಅಂತ ಹೆಂಗ ಅನಿಸ್ತು? ಅಭಿರುಚಿ ಹೇಗೆ ಶುರು ಆಯ್ತು ಅಂದ್ರೆ, ನಾನು ಶುರು ಮಾಡಿದ್ದು ನನ್ನ ಪ್ರಾಕ್ಟೀಸ್ ಒಂದು ಮನೆಯಲ್ಲಿ. ಸೊ ಇಟ್ ವಾಸ್ ಅ ವೆರಿ ಸ್ಮಾಲ್ ರೂಮ್. ನಮ್ಮ ಮನೆ ಒಂದು ಪಾರ್ಟ್ನ ನಾನು ಕ್ಲಿನಿಕ್ ತರ ಸ್ಟಾರ್ಟ್ ಮಾಡ್ಕೊಂಡೆ. ಆ್ಯಂಡ್ ವೆನ್ ಐ ಸಾ ಪೇಷಂಟ್ಸ್ ಕಮಿಂಗ್ ಇನ್, ಫಸ್ಟ್ ಆಫ್ ಆಲ್ ಡೆಂಟಲ್ ಅಂದ ತಕ್ಷಣ ಒಂದು ಆಂಗ್ಸೈಟಿ, ಬಿಕಾಸ್ ಕಾಣಿಸೋದಿಲ್ಲ ಅವ್ರಿಗೆ ಬಾಯಲ್ಲಿ ಏನಾಗ್ತಾ ಇದೆ ಅನ್ನೋದು, ಏನ್ ಮಾಡ್ತಾರೋ, ನೋವು, ಇನ್ನೊಂದು ಕಡೆ ನೋವು. ಸೊ ಫಸ್ಟ್ ಐ ಫೆಲ್ಟ್ ಆಂಗ್ಸೈಟಿ ಕಮ್ಮಿ ಆಗಬೇಕು ಅಂದ್ರೆ ದೇ ಶುಡ್ ಫೀಲ್ ಹೋಮ್ಲಿ. ಸೊ ನಾನು ಕ್ಲಿನಿಕಲ್ಲಿ ನೀವೆಲ್ಲೂ ಹಲ್ಲಿನ ಪಿಕ್ಚರ್ ನೋಡಲ್ಲ, ಬಿಕಾಸ್ ಐ ಡಿಂಟ್ ವಾಂಟ್ ದಟ್ ಆಂಗ್ಸೈಟಿ ಟು ಬಿ ಕ್ರಿಯೇಟೆಡ್. ಎಲ್ಲೋ ನಾವು ಅವರಿಗೆ ಹೆಲ್ಪ್ ಮಾಡಬೇಕು. ವೆನ್ ದೇ ಗೋ, ಇಟ್ಸ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಎಂಡ್ ಸರ್ವಿಸ್ ಆಗಬೇಕು. ಬಂದ ತಕ್ಷಣ ಹೌದು, ನನಗೀಗ ನನ್ನ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ತು, ನನಗೆಲ್ಲೂ ದುಗುಡ ಅಥವಾ ತಳಮಳ ಬರಲಿಲ್ಲ, ಒತ್ತಡ ಗೊತ್ತಾಗ್ಲಿಲ್ಲ ಅನ್ನೋದಿರಬೇಕು ಅನ್ನೋದು. ಸೊ ಐ ಥಿಂಕ್ ದಟ್ ವಾಸ್ ಮೈ ಇಂಟೆನ್ಷನ್. ಆ ಇಂಟೆನ್ಷನ್ ನಲ್ಲಿ ಆಂಬಿಯನ್ಸ್ ಕ್ರಿಯೇಟ್ ಆಗ್ತಾ ಹೋಯ್ತು ಅಷ್ಟೇ. ಕ್ರೆಡಿಟ್ ಗೋಸ್ ಟು ಯು, ಸೀರಿಯಸ್ಲಿ. ಹಾಗೆ 1998 ಹೋಗೋಣ, ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋಣ. ದಾವಣಗೆರೆ ಬಾಪೂಜಿ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಅಲ್ಲಿ ನೀವು ದಂತ ಶಸ್ತ್ರಚಿಕಿತ್ಸೆಯಲ್ಲಿ ಪದವಿನ ಪಡ್ಕೊಳ್ತೀರಾ. ಅಲ್ಲಿಂದ ಹಿಂದೆ ತಿರುಗಿ ನೋಡಿದ್ದೇ ಅಲ್ಲವಾ, ಎಷ್ಟು ವರ್ಷಗಳ ಅನುಭವ, ಸಾಕಷ್ಟು ಒಂದು ಸಾಮಾನ್ಯ ಒಂದು ದಂತ ಸಮಸ್ಯೆಗೆ ಚಿಕಿತ್ಸೆಯಿಂದ ಹಿಡಿದು ಇವತ್ತಿನ ಒಂದು ಜೀವನವನ್ನೇ ಬದಲಾಯಿಸುವಂತ ಇಂಪ್ಲಾಂಟ್ ವರೆಗೂ ಹಲವಾರು ಒಂದು ಸಕ್ಸಸ್ ರೇಟ್ ನ ನೀವು ಕಂಡಿದ್ದೀರಾ, ಹಲವಾರು ಪೇಷಂಟ್ಸ್ ಗಳನ್ನ ನೋಡಿದ್ದೀರಾ. ನಿಮ್ಗೆ ಈಗ ಡೆಂಟಿಸ್ಟ್ ಆಗ್ಲೇಬೇಕು ಅಂತ ಅನ್ಸಿದ್ದು ಯಾಕೆ, ಹೇಗೆ? ಮೊದಲನೇದಾಗಿ ಐ ಥಿಂಕ್ ನಂದೇ ಆದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸ್ವಲ್ಪ ಮಾಲ್ ಅಲೈನ್ಮೆಂಟ್ ಇತ್ತು ನನಗೆ. ಸುಮಾರು ಐ ಥಿಂಕ್ 15-16 ಇರುವಾಗ ನಮ್ಮ ತಾಯಿ ಕರ್ಕೊಂಡು ಹೋದ್ರು, ಡಾಕ್ಟರ್ ಮಂಜುನಾಥ್ ಅಂತ. ಸೊ ಅಲ್ಲಿ ನನಗೆ ಪರಿಚಯ ಆಗಿದೆ ಡಾಕ್ಟರ್ ಸದಾಶಿವ ಶೆಟ್ಟಿ. He was also our principal in Bapuji Dental College. So the transformation what he got me, ಒಂದು ಮೋಟಿವೇಶನ್ ಆಯಿತು ಅಂದ್ಕೊಳ್ತೀನಿ. ಜೊತೆಗೆ ಓದಿ ಮಾರ್ಕ್ಸ್ ಎಲ್ಲ ತಗೊಂಡಾಗ ಸೆಕೆಂಡ್ ಐ ಥಿಂಕ್ ವಿ ಆರ್ 90 ಸ್ಟೂಡೆಂಟ್ಸ್, ದ ಮೇನ್ 2 ಪ್ರೊಫೆಷನ್ಸ್ ವಿ ವೇರ್ ಎಕ್ಸ್ಪೋಸ್ ವಾಸ್ ಮೆಡಿಕಲ್ಲು, ಇಂಜಿನಿಯರಿಂಗ್ ಅಂತ. ಬಟ್ ಸಮ್ವೇರ್ ನನ್ನ ಕಾಲು ಎಲ್ಲೋ ಒಂದು ಕಡೆ ಸರ್ವಿಸ್ ಮೈಂಡೆಡ್ ಇತ್ತು, ಎಲ್ಲೋ ಹೆಲ್ತ್ ಕೇರ್ ಹತ್ರ ಕಡೆ ಇತ್ತು. ನಮ್ಮ ತಂದೆ ಆ ಟೈಮ್ನಲ್ಲಿ ಹೆಲ್ತ್ ಕೇರ್ ತೊಗೊಳ್ಳುವಾಗ ಐ ಥಿಂಕ್ ಡೆಂಟಿಸ್ಟ್ರಿ ಇಸ್ ಮೋರ್ ಸೂಟಬಲ್ ಪ್ರೊಫೆಷನ್ ಫಾರ್ ಫೀಮೇಲ್ಸ್ ಅನ್ಸುತ್ತೆ. ಬಿಕಾಸ್ ಐ ಥಿಂಕ್ ಯು ವಿಲ್ ಬಿ ಟ್ರಾನ್ಸ್ಫಾರ್ಮಿಂಗ್, ಯು ವಿಲ್ ಬಿ ಆ್ಯಂಡ್ ಮೀನ್ ವೈಲ್ ಬ್ಯಾಲೆನ್ಸಿಂಗ್ ಯುವರ್ ಲೈಫ್. ಯಾಕೆಂದರೆ ಯಾವುದೇ ಥರ ಎಮರ್ಜೆನ್ಸಿ ಅಥವಾ ನೈಟ್, ಬಟ್ ಎಸ್ ಯು ವಿಲ್ ಆಲ್ಸೋ ಕ್ರಿಯೇಟ್ ಅ ಡಿಫ್ರೆನ್ಸ್ ಇನ್ ಸಂಬಡೀಸ್ ಲೈಫ್ ಅಂತ ಹೇಳಿದ್ರು. ಹಾಗೆ ಅಲ್ಲಿ ಡಿಸಿಷನ್ ಮೇಕಿಂಗ್ ಆಯಿತು ಅಂತ ಹೇಳ್ಬೋದು. And 94 when I joined Bapuji Dental College, it was an amazing campus. ಈಗ ಅಲ್ಲಿ ಪ್ರೆಸೆಂಟ್ MP Dr. Prabha ಕೂಡ ನನ್ನ ಕ್ಲಾಸ್ಮೇಟು. ಆ್ಯಂಡ್ ಇಟ್ ವಾಸ್ ಒನ್ ಆಫ್ ದ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ವಿ ಹ್ಯಾಡ್, ಆ್ಯಂಡ್ ವಿ ಹ್ಯಾವ್ ಎಂಜಾಯ್ಡ್ ಥರೋಲಿ. ಎಲ್ಲ ನಮಗೆ ಎಕ್ಸ್ಪೋಜರ್ ಚೆನ್ನಾಗಿ ಕೊಟ್ಟರು. ಮೋಸ್ಟ್ ಪ್ರಾಬ್ಲಿ ಆ ನಾಲೆಡ್ಜು, ಆ ಸ್ಕಿಲ್ ಎಕ್ಸ್ಪೋಜರಿಂದ ಮುಂದೆ ನಾವು ಪ್ರೊಫೆಷನ್ನ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಅಂತ. ಓಕೆ ಮ್ಯಾಮ್, ಈ ಮೂಲಕ ನಿಮ್ಮ ತಂದೆಯವ್ರಿಗೆ ಅಭಿನಂದನೆ ನಾವು ಸಲ್ಲಿಸ್ತೀವಿ. ಬಿಕಾಸ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಗೊಬ್ರು ಗ್ರೇಟ್ ಸರ್ಜನ್, ಡೆಂಟಿಸ್ಟ್ ಸರ್ಜನ್ ಸಿಕ್ಕಿದ್ದಾರೆ. ಮತ್ತೆ ಈಗ ಡೆಂಟಲ್ ಸಮಸ್ಯೆಗಳು ಅಂತ ಹೇಳಿದ್ರೆ ಕೆಲವರು ತೋರಿಸ್ಕೊಳ್ಳೋಕೆ ಮುಜುಗರನ ವ್ಯಕ್ತಪಡಿಸ್ತಾರೆ, ಬಾಯಿ ಓಪನ್ ಮಾಡ್ಲಿಕ್ಕೆ, ಎಲ್ಲರ ಮುಂದೆ ಓಪನ್ ಅಪ್ ಆಗೋದಕ್ಕೆ ಕಷ್ಟಪಡ್ತಾರೆ. ಸೊ ಯಾವ ರೀತಿ ಅವ್ರನ್ನ ನಾವು ಮುಕ್ತವಾಗಿ ಈ ತರ ಚಿಕಿತ್ಸೆಗೆ ಒಳಗಾಗಬೇಕು ಅಂತ ಪಡಿಸ್ಬೇಕಾಗತ್ತೆ? ಮೊದಲನೇದಾಗಿ ನಮಗೆ ಪೇಷಂಟ್ಸ್ ಅಥವಾ ಯಾರಾದ್ರೂ ನಮ್ಮ ಹತ್ರ ಬರ್ತಾರೆ ಅಂದ್ರೆ ಅವ್ರಿಗೆ ಬರಲೇಬೇಕಾದಂತಹ ಪರಿಸ್ಥಿತಿಯಿಂದನೇ ಬರ್ತಾರೆ. ಫಸ್ಟ್ ಆಫ್ ಆಲ್ ನೋವಿರ್ಬೋದು, ಇಲ್ಲ ಕೆಲವು ಕಡೆ ಕೆಲವು ಕಡೆ ಅವ್ರಿಗೆ ಬಂದಾಗ ತಮ್ಮ ಇರೋ ಕಾಸ್ಮೆಟಿಕ್ ಅಥವಾ ಎಸ್ಥೆಟಿಕ್ಸ್ ಎಲ್ಲೋ ತಮ್ಮ ಪ್ರತಿಬಿಂಬದಲ್ಲಿ ಅವ್ರಿಗೆ ಯಾವುದೋ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಕಾನ್ಫಿಡೆನ್ಸ್ ಇಲ್ದೇನೋ ಒಂದ್ ಕಡೆ ಬರ್ತಾರೆ. ಸೊ ಫಸ್ಟ್ ಥಿಂಗ್ ಇಸ್, ಐ ಥಿಂಕ್ ಬಂದ ತಕ್ಷಣನೇ ಅವ್ರಿಗೆ ಅಟ್ಮಾಸ್ಫಿಯರಲ್ಲಿ ಅವ್ರನ್ನ ಕರೆಕ್ಟಾಗಿ ಡೀಟೇಲ್ಸ್, ಅವ್ರಿಗೆ ಏನೇನು ಅವರ ಪ್ರೆಸೆಂಟ್ ಪರಿಸ್ಥಿತಿ ಏನಿದೆ,
ಅವ್ರಿಗೆ ಮನಸ್ಸು ಫಿಸಿಕಲ್ ಎರಡೂ, ಫಿಸಿಕಲಿ ವೆದರ್ ಯಾವ್ಯಾವ ಥರ ಎಲ್ಲ ಅಲೈನ್ಮೆಂಟ್ಸ್ ಇರ್ಬೋದು, ಅವರ ಹೆಲ್ತ್ ರುಟೀನ್ ಇರ್ಬೋದು, ಲೈಫ್ ಸ್ಟೈಲ್ಸ್ ಇರ್ಬೋದು. ಐ ಥಿಂಕ್ ವಿ ಶುಡ್ ಕಾನ್ಸಂಟ್ರೇಟ್ ದೇರ್ ಆ್ಯಂಡ್ ದೆನ್ ಕನೆಕ್ಟ್ ದ ಡಾಟ್ಸ್. ಡೈರೆಕ್ಟಾಗಿ ಪ್ರಾಬ್ಲಮ್ ಅಂದ ತಕ್ಷಣ ಕ್ಯಾವಿಟಿ ಅಂದ ತಕ್ಷಣ ಫಿಲ್ ಮಾಡೋ ಆ ಕಾನ್ಸೆಪ್ಟಿಗೆ ಹೋಗಬಾರ್ದು ಅಂತ. ಈಗ ಕ್ಯಾವಿಟಿ ಯಾಕಾಯ್ತು ಅಲ್ಲಿ ಎಲ್ಲೋ ಒಂದ್ ಕಡೆಯಿಂದ ಅವ್ರ ಫುಡ್ ಹ್ಯಾಬಿಟ್ಸು ರಿಲೇಟೆಡ್ ಇರುತ್ತೆ, ಅಥವಾ ದ ವೇ ದೇ ಆರ್ ಟೇಕಿಂಗ್ ಕೇರ್ ಆಫ್ ದೆಮ್ ಸೆಲ್ಫ್ ರಿಲೇಟೆಡ್ ಇರ್ಬೋದು, ಆರ್ ಈವನ್ ಆಸ್ ಸಿಂಪಲ್ ಆಸ್ ದ ವೇ ದೇ ಆರ್ ರೈಟ್ ನೌ ಲಿವಿಂಗ್ ಇನ್ ದೇರ್. ಏನೋ ಸ್ಟ್ರೆಸ್ ಅಲ್ಲಿ ಇದ್ರು ಅಂದ್ರೆ ಯೂಶಲಿ ನಮ್ದು ಸೆಕ್ರೀಷನ್ಸ್ ಕಮ್ಮಿ ಆಗುತ್ತೆ ಬಾಡಿನಲ್ಲಿ, ಸಲೈವರಿ ಸೆಕ್ರೀಷನ್ಸ್. ಸೊ ದಟ್ ಆಲ್ಸೋ ಕ್ಯಾನ್ ಕಾಸ್ ಕ್ಯಾವಿಟಿ. ಸೊ ಫಸ್ಟ್ ಡೀಟೇಲ್ಡ್ ಎಕ್ಸಾಮಿನೇಷನ್ ಮತ್ತೆ ಹಿಸ್ಟ್ರಿ ಟೇಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಈಸ್ ವೇರ್ ಐ ಥಿಂಕ್ ವಿ ಮೇಕ್ ಅ ಡಿಫ್ರೆನ್ಸ್. ಅದನ್ನು ಕಲ್ತ್ಕೊಂಡಿದ್ದೀನಿ, ಬಂದ ತಕ್ಷಣ ಬಂದಿದೆ ಅಂತ ಹೇಳಲ್ಲ. ಫಸ್ಟ್ ನಾವು ಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೌ ದೇರ್ ಲೈಫ್ ಸ್ಟೈಲ್ ಇಸ್, ವಾಟ್ ಲೆಡ್ ಟು ದ ಪ್ರಾಬ್ಲಮ್. ಈಗ ಏನಿದೆ ಪ್ರಾಬ್ಲಮ್ ತಿಳ್ಕೊಂಡು ಅನಂತರ ಸೊಲ್ಯೂಷನ್ಸ್ನ ವಿ ಗಿವ್ ಇಟ್ ಹೋಲಿಸ್ಟಿಕ್ಲಿ. ಓಕೆ, ಸಾಕಷ್ಟು ಟ್ರೀಟ್ಮೆಂಟ್ಸ್ ಇದೆ ದಂತ ಸಮಸ್ಯೆಗಳಿಗೆ. ಫಿಲ್ಲಿಂಗ್ ಆಗಿರ್ಬೋದು, ರೂಟ್ ಕೆನಲ್ ಆಗಿರ್ಬೋದು, ಇಂಪ್ಲಾಂಟ್ ಆಗಿರ್ಬೋದು. ಕೆಲವರು ಲಾಸ್ಟ್ ಸ್ಟೇಜಲ್ಲಿ ಬಂದ್ಬಿಡ್ತಾರೆ, ಯಾಕೆಂದ್ರೆ ಅವ್ರು ಹೇಳ್ಕೊಡೋದಿಲ್ಲ. ಕಾಂಪ್ಲಿಕೇಶನ್ ಯಾವ ಥರ ಎಲ್ಲ ಇರುತ್ತೆ ಡಾಕ್ಟರ್ ಈ ಒಂದು ಡೆಂಟಲ್ ಪ್ರಾಬ್ಲಮ್ ಅಂತ ಬಂದಾಗ? 99% ಬರೋದೇ ಕಾಂಪ್ಲಿಕೇಶನ್ ಲೆವೆಲ್ ಅಲ್ಲಿ ನಮಗೆ. ದ ಕಾಂಪ್ಲಿಕೇಶನ್ ದಟ್ ಲೀಡ್ಸ್ ಟು ದೆಮ್ ಟು ಅಸ್ ಇಸ್ ಪೇನ್. ಸೊ ಆ ಟೈಮಲ್ಲಿ ಆಗ್ಲೇ ನಮ್ಗೆ 2 ಪದರದ್ದು ಹಲ್ಲು ಕಲ್ಕೊಂಡ್ಬಿಟ್ಟಿರ್ತೀವಿ, ಎನಾಮಲ್ ಡೆಂಟಿನ್ ಅಂತ. ಸೊ ಒಂದು ನಾನು ಜನರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅನ್ಲೈಕ್ ಅದರ್ ಟಿಶ್ಯೂಸ್, ನಮ್ದು ಈ ಟಿಶ್ಯೂ ರಿಪೇರ್ ಆಗೋದಿಲ್ಲ. ಸೊ ಈಗ ನೀವು ಕೂದಲು ಕಟ್ ಮಾಡಿದ್ರೆ ಬೆಳೆಯುತ್ತೆ, ಸ್ಕಿನ್ ಕೆರೆದ್ರೆ ಬೆಳೆಯುತ್ತೆ, ಹಲ್ ಮಾತ್ರ ಕೆರೆದ್ರೆ ಬೆಳೆಯಲ್ಲ. ಸೊ ಇಟ್ಸ್ ವೆರಿ ಪ್ರೆಷಸ್. ಯಾವ್ದು ನೀವು ದುಡ್ಡಿಂದ ಕೊಂಡ್ಕೊಳಕ್ ಆಗಲ್ವೋ ಅಂತದನ್ನ ನೀವು ಆದಷ್ಟು ಪ್ರಿವೆನ್ಷನ್ ಅಂದ್ರೆ ಅದನ್ನ ಆದಷ್ಟು ಗಮನ ಹರಿಸ್ಬೇಕು. ಸೊ ದ ಮೇನ್ ಕಾಂಪ್ಲಿಕೇಶನ್ ಇಸ್ ಪೇನ್ ಅಂಡ್ ಸಮ್ ಟೈಮ್ಸ್ ಇನ್ಫೆಕ್ಷನ್ ಆಗೋದು. ಅದನ್ನ ಎಷ್ಟೋ ಜನ ಐ ಥಿಂಕ್ ಇಟ್ ಹ್ಯಾಸ್ ಎಂಡ್ ಟೂತ್ ಇಸ್ ನಾಟ್ ಸಪ್ರೇಟ್, ಇಟ್ ಇಸ್ ಇನ್ ಯೋರ್ ಬಾಡಿ. ಅದನ್ನ ಹಲ್ಲು ಅಂತ ಬಿಕಾಸ್ ಅಲ್ಲಿರೋ ಇನ್ಫೆಕ್ಷನ್ ನೆಕ್ಸ್ಟ್ ಅಗೇನ್ ಇಟ್ ಗೋಸ್ ಇನ್ ಟು ದ ಸರ್ಕ್ಯುಲೇಷನ್. ಸೆಪ್ಸಿಸ್ ಆಗಿ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದು ಉಂಟು. ದೇ ವಿಲ್ ನಾಟ್ ನೋ ವೇರ್ ಇಸ್ ದ ಫೋಕಸ್ ಆಫ್ ಇನ್ಫೆಕ್ಷನ್. ಒಂದು. ಎರಡನೇದು, ವೆನ್ ದೇರ್ ಇಸ್ ಸೆಪ್ಸಿಸ್ ದೇರ್ ಆರ್ ಸೋ ಮೆನಿ ಕೇಸಸ್, ಕಾರ್ಡಿಯಾಕ್ ಕೇಸಸ್ ಈಗೆಲ್ಲ ತುಂಬಾ ಬರ್ತಾ ಇದೆ. ಈವನ್ ಬಿಫೋರ್ ಯು ಗೋ ಫಾರ್ ಎನಿ ಕಾರ್ಡಿಯಾಕ್ ಸರ್ಜರಿ, ಡೆಂಟಲ್ ಎಕ್ಸಾಮಿನೇಷನ್ ಇಸ್ ಅ ಮಸ್ಟ್. ಬಿಕಾಸ್ ಅಲ್ಲಿ ಕಾಣಿಸೋ ಬ್ಯಾಕ್ಟೀರಿಯಾ ಮತ್ತೆ ಹಾರ್ಟ್ ಇನ್ಫೆಕ್ಷನ್ ಕಾಣೋ ಬ್ಯಾಕ್ಟೀರಿಯಾ ಎರಡೂ ಒಂದೇ. ಓಕೆ, ಗಟ್ ಇನ್ಫೆಕ್ಷನ್, ವೇರ್ ಡಸ್ ಎವ್ರಿಥಿಂಗ್ ಎಂಟರ್? ಎಲ್ಲ ಇಲ್ಲಿಂದನೇ ಎಂಟ್ರಿ. ಸೊ ದಟ್ಸ್ ವೇರ್ ಯು ಹ್ಯಾವ್ ಟು ಕೀಪ್ ಯುವರ್ ಲೆನ್ಸ್ ಕ್ಲಿಯರ್ ಅನ್ಸುತ್ತೆ ನನಗೆ. ಸೊ ಪ್ರಿವೆನ್ಷನ್ಗೆ ತುಂಬಾ ಆದ್ಯತೆ ಕೊಡಬೇಕು ನಾವು. ಐ ಥಿಂಕ್ ದಟ್ಸ್ ವೇರ್ ವಿ ಆರ್ ವರ್ಕಿಂಗ್ ಆನ್. ಎಸ್, ವಿ ಆರ್ ಅಡ್ರೆಸಿಂಗ್ ಮೋಸ್ಟ್ ಆಫ್ ದ ಕಾಂಪ್ಲಿಕೇಶನ್. ಮಕ್ಕಳಲ್ಲಿರ್ಬೋದು, ದೊಡ್ಡವರಲ್ಲಿರ್ಬೋದು, ಎಲ್ಲ ಏಜಲ್ಲೂ ಇರುತ್ತೆ. ಬಟ್ ಐ ಥಿಂಕ್ ಹೌ ಡು ವಿ ಗೋ ಬಿಫೋರ್ ವಿ ಗೆಟ್ ಕಾಂಪ್ಲಿಕೇಟೆಡ್ ಅನ್ನೋದು, ಐ ಥಿಂಕ್ ರೈಟ್ ಫ್ರಮ್ ಯುವರ್ ಫುಡ್ ಹ್ಯಾಬಿಟ್ಸ್ ಟು ಯುವರ್ ಲೈಫ್ ಸ್ಟೈಲ್ ಟು ಯುವರ್ everything has to be covered. Complication mean you lose the teeth. Once you lose the teeth, you know there is nothing to grind. So ಎಲ್ಲೂ ಗಟ್ಟಲ್ಲಿ ನಮ್ಗೆ ಎಲ್ಲೂ ಟೀತ್ ಅಥವಾ ಗ್ರೈಂಡರ್ ಇದೆಲ್ಲೂ ಇಲ್ಲ, ಇಲ್ಲೇ ಇರೋದು ಸ್ಟಾರ್ಟಿಂಗ್ ಅಲ್ಲಿ. ಸೊ ಸಮ್ವೇರ್ ವೆನ್ ಯು ಆರ್ ನಾಟ್ ಗ್ರೈಂಡೆಡ್ ಯುವರ್ ಫುಡ್ ಪ್ರಾಪರ್ಲಿ, ಯು ಡೈಜೆಸ್ಟಿವ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ಒನ್ಸ್ ಯು ಹ್ಯಾವ್ ಡೈಜೆಸ್ಟಿವ್ ಎನರ್ಜೀಸ್ ಕರೆಕ್ಟಾಗಿ ರಿಲೀಸ್ ಆಗಲಿಲ್ಲ, ನಿಮ್ಮ ಶುಗರ್ಸ್ ಕರೆಕ್ಟಾಗಿ ಬ್ರೇಕ್ ಆಗಲಿಲ್ಲ ಅಂದರೆ, ಯು ಹ್ಯಾವ್ ಎವ್ರಿವೇರ್ ವೆರ್ ಎವರ್ ಇಟ್ ಇಸ್ ಸಪ್ಲೈಯಿಂಗ್ ದ ನ್ಯೂಟ್ರಿಷನ್ ದೇರ್ ಆರ್ ಇಶ್ಯೂಸ್. ಇದನ್ನ ಮನದಟ್ಟು ಮಾಡ್ಕೊಂಡ್ರೆ ನಾವು ಏನು ತಿಂತೀವಿ, ನಾವು ಹೇಗೆ ನಮ್ಮ ಬಾಡಿನ ಯೂಸ್ ಮಾಡ್ಕೋತೀವಿ, ಇಫ್ ವಿ ಅಂಡರ್ಸ್ಟ್ಯಾಂಡ್ ಅವರ್ ಓನ್ ಬಾಡಿ ಕಾನ್ಸೆಪ್ಟ್ಸ್, ಪ್ರಾಬಬ್ಲಿ ವಿಲ್ ಬಿ ಬೆಟರ್ ಲೀಡಿಂಗ್ ಬೆಟರ್ ಲೈಫ್ಸ್, ಬೆಟರ್ ಹ್ಯೂಮನ್ ಬಿಂಗ್ಸ್. ಎನರ್ಜೀಸ್ ಎಲ್ಲ ಚೆನ್ನಾಗಿತ್ತು, ನೀವು ಯಾವುದೇ ಫೀಲ್ಡಲ್ಲಿ ಇರಲಿ, ಐ ಥಿಂಕ್ ಯು ವಿಲ್ ಬಿ ದ ಬೆಸ್ಟ್. ಸೊ ಯು ಶುಡ್ ನೋ ಯೋರ್ ಸೆಲ್ಫ್ ಫಸ್ಟ್, ಫ್ರಮ್ ಯೋರ್ ಫುಡ್ ಟು ಯೋರ್ ಬಾಡಿ, ಎಲ್ಲ ಕಡೆನೂ ಅದು ಹೋಗುತ್ತೆ. ಡೆಂಟಿಸ್ಟ್ ಈಸ್ ಇನ್ ಯೋರ್ ಬಾಡಿ, ಡೆಂಟಲ್ ಇಶ್ಯೂಸ್ ಆರ್ ಇನ್ ಯೋರ್ ಬಾಡಿ ಅಂಡ್ ಯು ಶುಡ್ ಟೇಕ್ ಕೇರ್. ಎಸ್ ಮ್ಯಾಮ್, ಇದು ಅಪಿಯರೆನ್ಸ್ ಮ್ಯಾಟರ್ಸ್ ಅ ಲಾಟ್ ಅಂತ ಹೇಳ್ತೀವಿ. ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಅಂತ. ತುಂಬಾ ಜನಕ್ಕೆ ಅವರ ಒಂದು ಅವಕಾಶಗಳನ್ನು ಗಳಿಸ್ಕೊಳ್ಳೋಕೆ ನಮ್ಮ ಓರಲ್ ಹೆಲ್ತ್, ಸ್ಮೈಲ್ ಅನ್ನೋದು, ಅಪಿಯರೆನ್ಸ್ ಅನ್ನೋದು ಮ್ಯಾಟರ್ಸ್ ಅ ಲಾಟ್. ಇಂಥ ವಿಚಾರಕ್ಕೆ ಬಂದಾಗ ಇವತ್ತು ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಅಂತ ಕೆಲವರು ಹೋಗ್ತಾರೆ. ಇದು ಯಾವ್ಯಾವ ಹಂತದಲ್ಲಿ ನಾವು ಯಾರು ಪಡ್ಕೊಳ್ಬಹುದು, ಹೇಗಿರುತ್ತೆ ಅದನ್ನ ಹೇಳ್ತೀರಾ? ವೆನ್ ಯು ಸೇ ಎಸ್ಥೆಟಿಕ್ಸ್ ಅಥವಾ ಕಾಸ್ಮೆಟಿಕ್ ಡೆಂಟಿಸ್ಟ್ರಿ, ಇದು ಹೇಗೆ ಮ್ಯಾಟರ್ ಆಗುತ್ತೆ ಅಂದರೆ, ಇಟ್ಸ್ ಮೇನ್ಲಿ ದ ವೇರ್ ಎವರ್ ಯು ಹ್ಯಾವ್ ಟು ನೆಟ್ವರ್ಕ್, you have to network with confidence, maybe with your family, maybe with your friends, wherever confidence matters. When you have to be confident, the first way to network without any language, the first body language is to smile. Yes, of course. Okay, yeah. So if you understand those and if you are confident with your smile, rest of the things will be taken care. Yeah. Knowledge, skill ella barutte. Adre this is something which you can be working on it. Nim control alli ide. There are certain things which are not in your control. There are certain things which you can control. So ಈ ಸ್ಮೈಲ್ ಡಿಸೈನಿಂಗ್ ನಿಮ್ ಕಂಟ್ರೋಲ್, ಅದನ್ನ ವಿ ಕ್ಯಾನ್ ಹೆಲ್ಪ್ ಯು ಔಟ್. ಸೊ ದೇರ್ ಇಸ್ ನೋ ಡ್ರಾಬ್ಯಾಕ್ ದಟ್ ಯು ಹ್ಯಾವ್ ಟು ಹೋಲ್ಡ್ ಬ್ಯಾಕ್. ವೆನ್ ಇಟ್ ಕಮ್ಸ್ ಟು ಕಾಸ್ಮೆಟಿಕ್ ಡೆಂಟಿಸ್ಟ್ರಿ, ವಿ ಅಂಡರ್ಸ್ಟ್ಯಾಂಡ್ ದ ಸಿಮೆಟ್ರಿ.
ಬೇಸಿಕಲಿ ದೇವರು ನೇಚರ್ ಎಲ್ಲಾ ಕಡೆ ಒಂದು ಸಿಮೆಟ್ರಿ ಕ್ರಿಯೇಟ್ ಮಾಡಿರ್ತಾರೆ, ಅಥವಾ ಎಸ್ಥೆಟಿಕ್ಸ್ ಅಂತ ಹೇಳಿದ್ರೆ ನಾವು ನೇಚರ್ ಜೊತೆ ಹೋಗ್ಬೇಕು. ಈಗ ನನ್ನ ಕಣ್ಣು ಈಗ ಎರಡು ಲೈನಿಗೆ ಲೀನಿಯರ್ ಆಗಿ ನನಗೆ ಕೆನೈನ್ಸ್ ಬರಬೇಕು. ಈ ತುಟಿ ಭಾಗದ ಲೋವರ್ ಲೈನ್ ಲಿಪ್ ಲೈನ್ ಅಲ್ಲಿ ನನ್ನ ಸ್ಮೈಲ್ ಲೈನ್ ಹೋಗ್ಬೇಕು. ಜಸ್ಟ್ ಇಫ್ ಐ ಅಡ್ರೆಸ್ ದೋಸ್ ಪ್ರಪೋರ್ಷನ್ಸ್, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಗೆಟ್ಸ್ ಅಲೈನ್ಡ್ ವಿತ್ ಯೋರ್ nature, with your philosophy, whatever you as a person. So that is where we work on those golden proportions. As simple one proportion I'll explain ಮಾಡಕ್ಕೆ ಹೇಳ್ಬಿಡ್ತೀನಿ. There's a God's proportion ಅಂತ. So each tooth is designed like inverted face of your face. ಈ ಮುಖನ ನೀವು ಉಲ್ಟಾ ಮಾಡಿದ್ರೆ ಆ ಹಲ್ ಡಿಸೈನ್ ಇರುತ್ತೆ. Okay, when this proportion is not matched, you see that ಏನೋ ಸರಿ ಇಲ್ಲ ಅನ್ಸುತ್ತೆ. ಈಗ ಮುಗ ರೌಂಡ್ ಇದ್ದು ಹಲ್ಲು ಉದ್ದಕ್ಕಿದ್ರೆ that looks a different. If you have a rounded face and you have a rounded teeth, that goes with the proportions. So aesthetics ಅಥವಾ confidence, whatever these smile designing, we work on this simple the skill, what you say, knowledge, like how is a body designed, how is your face designed. So we work on those cosmetics. So it definitely helps you in confidence. And ಒಂದು young age ಆದರೆ we take it with the aligners, braces. If it is a little later and you are short of time, we go with the crowns and veneers. And this is irrespective. Smile designing, cosmetic dentistry is not limited to any age. You can always do it any age. Younger age ಅಲ್ಲಿ ತಗೊಂಡ್ರೆ ನಮಗೆ ಗ್ರೋತ್ ಹಾರ್ಮೋನ್ಸ್ ಅಂತ ರಿಲೀಸ್ ಆಗುತ್ತೆ. ಸೊ ಆ ಹಾರ್ಮೋನ್ಸ್ ನಾವೇನಾಗುತ್ತೆ, ಈಗ ಪ್ರಪೋರ್ಷನ್, ಈಗ ಬಾಯಿ ಉಬ್ಬು ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಅದನ್ನ ರೆಸ್ಟ್ರಿಕ್ಟ್ ಮಾಡಬೇಕು ಗ್ರೋತ್ನ. ಸೊ ಅವಾಗ ಗ್ರೋತ್ ಅಪ್ಲೈನ್ಸಸ್ ಅಂತ ಹಾಕ್ತೀವಿ. ಸೊ ಸಪೋಸ್ ಈ ಗ್ರೋತ್ ಇರ್ಲಿಲ್ಲ ಅಂದ್ರೆ ಟ್ವಿನ್ ಬ್ಲಾಕ್ ಅಂತ, ಅವಾಗ ನನ್ನ ಲೋವರ್ ಜಾನ ನಾನು ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿದ್ರೆ ಮುಂದೆ ಬರುತ್ತೆ. ಸೊ ನ್ಯಾಚುರಲಿ ನಾನು ಅವಾಗ ಪ್ರಪೋರ್ಷನ್ಸ್ ತಂದ್ಬಿಡ್ಬೋದು. ಅದೇ ನೀವು 16 ವರ್ಷದ ನಂತರ ಬಂದ್ರೆ ಐ ಆಮ್ ಲಿಮಿಟೆಡ್. ನಾನು ಅವಾಗ ಬ್ರೇಸಸ್ ಅಲ್ಲಿ ನಾನು ಹಲ್ಲನ್ನು ಮಾತ್ರ ಚೇಂಜ್ ಮಾಡ್ಬೋದು. ಐ ಕಾಂಟ್ ಚೇಂಜ್ ಯುವರ್ jaw growth or proportions of the body. Earlier it was only very limited to bari teeth movements. Iga ನಾವು body growth no merge ಮಾಡಿ we are giving the dental solutions and cosmetic treatment ಇದೆ, ಅದರ ಉಪಯೋಗ ಪಡ್ಕೊಳ್ಬಹುದು ಅಂತ ಹೇಳಿ. ಹೌದು, we work a lot on growth appliances. The young parents ಗೆ ಇದನ್ನ ಎಜುಕೇಟ್ ಮಾಡಬೇಕು, ಸ್ಕೂಲ್ಸ್ ಅಲ್ಲಿ ಇದನ್ನ ಎಜುಕೇಟ್ ಮಾಡಬೇಕು. So somewhere when we go to school health talks ಅಲ್ಲಿ we have plans like at least the kids parents who are in between the age of 8 to 12 ಅಲ್ಲಿ, if it ಅವ್ರಿಗೆ ನಾಲೆಡ್ಜ್ ಇರಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ದೇ ಆರ್ ಅನ್ಅವೇರ್ ದಟ್ ಎಲ್ಲ ಹಲ್ಲು ಬಿದ್ದ ಮೇಲೆ ಹೋಗಿ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದು ಕಾಮನ್ ಇದಿದೆ. ಬಟ್ ಪ್ರಾಬ್ಲಿ ದಟ್ ಮಿತ್ ವಿ ಹ್ಯಾವ್ ಟು ಟೇಕ್. ಇಫ್ ವಿ more awareness created in this field, probably will get us more solutions for the person to be more confident, aesthetically pleasing to whichever profession he is going on. Finally, if you connect the dot, he should be confident with himself. We only help in a way like how can we give the alignment in terms of his mind. ಒಂದು ಗ್ರೇಟ್ ಇನಿಷಿಯೇಷನ್ಸ್ ಕೂಡ ನಿಮ್ಮಿಂದ ಆಗ್ತಾ ಇದೆ. ಯು ವಿಲ್ ಗೋ ಟು ಡಿಫ್ರೆಂಟ್ ಸ್ಕೂಲ್, ಕಾರ್ಪೊರೇಟ್ ಸೆಂಟರ್ಸ್, ಅಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂತ ಕಾರ್ಯಗಳು ಕೂಡ ಆಗ್ತಾ ಇದೆ. ಈ ಒಂದು ಸಾಮಾಜಿಕ ಕಳಕಳಿ ಯಾವಾಗಿಂದ ಬಂತು ಮ್ಯಾಮ್? I think here I would definitely remember ಷಡಾಕ್ಷರಿ ಸರ್, ರಮಣಶ್ರೀ ಗ್ರೂಪ್ ಅವರು ನಾನು ಐ ಥಿಂಕ್ ಒಂದು 15 ವರ್ಷ 20 ವರ್ಷದ ಹಿಂದೆ ಇರ್ಬೋದು. ಫಸ್ಟ್ ಟೈಮ್ ಅವರು ಸ್ಕೂಲಲ್ಲಿ ನನಗೆ ಒಂದು ಚೀಫ್ ಗೆಸ್ಟ್ ಆಗಿ ನಮ್ಮ ಮಕ್ಕಳಿಗೆ ದಂತ ಆರೋಗ್ಯದ ಬಗ್ಗೆ ಒಂದು ಸೆಷನ್ ಕೊಡಿ ಅಂತ ಹೇಳಿದ್ರು. ಸೊ ವೆನ್ ಐ ವೆಂಟ್ ದೇರ್, ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಇಂಟ್ರಾಕ್ಟಿಂಗ್ ವಿತ್ ದ ಕಿಡ್ಸ್. ಅದನ್ನು ಹೇಳ್ಕೊಟ್ಟಾಗ ಅವ್ರು ನಡ್ಕೊಂಡು ಯಾವ್ಯಾವ ಥರ, ಐ ಥಿಂಕ್ ಐ ಫೆಲ್ಟ್ ದ ಇಂಪಾರ್ಟೆನ್ಸ್ ಆಫ್ ಮಾಸ್ ಇಂಪ್ಯಾಕ್ಟ್. ಅವತ್ತಿಂದ ನಾನು ಅಂದ್ಕೊಂಡೆ ಐ ಶುಡ್ ಡೂ ದೀಸ್ ಸೆಷನ್ಸ್ ಆಫನ್ ಅಂತ. ಆಮೇಲಿಂದ ಏನ್ ಮಾಡಿ ಎವ್ರಿ ಮಂತ್ ಐ ಕಂಡಕ್ಟ್ ಒನ್ ಕಮ್ಯುನಿಟಿ ಪ್ರೋಗ್ರಾಮ್. ದೆನ್ ಐ ಜಾಯಿನ್ ಹ್ಯಾಂಡ್ಸ್ ವಿತ್ ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಲೈಕ್ ರೋಟ್ರಿ. ಹೇಗೆ ಹೋಗೋದು, ಒಬ್ಬರೇ ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಐ ಥಿಂಕ್ ಇಟ್ ವಾಸ್ ಮೈ ಟೀಮ್ ಆಫ್ ಡಾಕ್ಟರ್ಸ್, ದ ಪೀಪಲ್ ಹೂಮ್ ಐ ಮೆಟ್ ಅಲಾಂಗ್. ಸೊ ಒಂದೊಂದೇ ಆ ಥರ ಡಿಫ್ರೆಂಟ್ ಪ್ರೋಗ್ರಾಮ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಇನ್ ಕಾರ್ಪೊರೇಟ್ಸ್. ವಿ ಹ್ಯಾವ್ ಡನ್ ಇಟ್ ವಿತ್ ಆಸ್ಟ್ರಾಜೆನಿಕಾ, ಆಮೇಲೆ ಶಾಲ್ಪುರ್ ಪೋಲಂಜಿ, ಹೀಗೆ ಒಂದೊಂದೇ ಎಕ್ಸ್ಟ್ರಾ ತಗೊಳ್ತಾ ಹೋದ್ವಿ. ಮೇಲ್ಗಡೆ BBR. And then we went to wherever communities are there, we started educating them. Corporate, basically we kept school, corporates, apartments, and residential organizations. So that way, wherever we get a community, we started doing the awareness program. As simple as free dental checkup, saying no to tobacco ಅನ್ನೋದಾಗ್ಲಿ, tobacco cessation programs ಆಗಲಿ, and creating, even we merged, as I said about food and lifestyle, we merged with Ayurvedic physician where they talk about the food. Then we merged with counselors where they also talk about the mind. So body, mind, dental ಮೂರನ್ನು ಕವರೇಜ್ ಮಾಡಕ್ಕೆ ಆದಷ್ಟು ಪ್ರಯತ್ನ ಪಟ್ಟಿದ್ವಿ. And we enjoyed it. It was not that we
ದಟ್ಸ್ ಗ್ರೇಟ್ ಮ್ಯಾಮ್. ತಂಬಾಕು ನಿರ್ವಹಣಾ ಕೇಂದ್ರ ಕೂಡ ನೀವು ಶುರು ಮಾಡಿದ್ದೀರಾ, ಸ್ಥಾಪನೆ ಮಾಡಿದ್ದೀರಾ. ಅದರಲ್ಲಿ ರಿಹ್ಯಾಬಿಲಿಟೇಷನ್ಸ್ ಅಂತ ಹೇಳಿದ್ರೆ ದಟ್ಸ್ ನಾಟ್ ಅ ಈಸಿ ಥಿಂಗ್. ಎಲ್ಲರಿಗೂ ಅದು ಮನದಟ್ಟಾಗುವಂತೆ ಮಾಡೋದಕ್ಕೆ ಈ ಪ್ರಾಸೆಸ್ ಯಾವ ತರ ನಿಮ್ಗೆ ಒಂಥರ ಖುಷಿ ಕೊಡ್ತಾ ಇದೆ, ಟಫ್ ಅನಿಸ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋದಾದ್ರೆ? ಇದು ಸ್ಟಾರ್ಟ್ ಆಗಿದೆ ಅಗೇನ್ ಇಟ್ ವಾಸ್ ಬಿಕಾಸ್ ಆಫ್ ಮೈ ಪೇಷಂಟ್, ಒನ್ ಆಫ್ ಮೈ ಪೇಷಂಟ್ ಹೂಮ್ ಐ ಲಾಸ್ಟ್ ಫಾರ್ ಓರಲ್ ಕ್ಯಾನ್ಸರ್, ಹೂ ವಾಸ್ ವೆಲ್ ಎಜುಕೇಟೆಡ್ ಇನ್ ಹಾರ್ವರ್ಡ್. ಎಲ್ಲಾ ತರ ನೀವು ಒಬ್ಬ ಮನುಷ್ಯ ಒಳ್ಳೆ ಜೀವನ ನಡೆಸಬೇಕಾದ್ರೆ ಏನೇನ್ ಬೇಕು, ತನ್ನಸು, ಒಳ್ಳೆ ಫ್ಯಾಮಿಲಿ, ಎವ್ರಿಥಿಂಗ್ ವಾಸ್ ದೇರ್ ವಿತ್ ಹಿಮ್. ಫೈನಲಿ ಅವನಿಗೆ ಹೆಲ್ತ್ ಕೈ ಕೊಡ್ತು ಅಷ್ಟೇ. ಅಂಡ್ ಇಟ್ ವಾಸ್ ಸೆಲ್ಫ್ driven. When I asked him the reasons ಏನಾಯ್ತು ಅಂತ ಕೇಳಿದಾಗ, he was in Xavier's, there he's picked up the habit of ಗುಟ್ಕಾ, ರಜನಿಗಂಧ ಅಂತ ಬರುತ್ತಲ್ಲ. ಸೊ ನೆಕ್ಸ್ಟ್ ಅವರು UK ಹೋಗ್ತಾರೆ, ಅಲ್ಲೂ ಅದನ್ನ ಬಿಟ್ಟಿರೋದಕ್ಕಾಗಲ್ಲ. ಇವನ್ ಈ ರಿಪೋರ್ಟೆಡ್ ಟು ಮಿ ಹಿ ವಾಸ್ ಅಟ್ಲಿ 42 to 45 years ಒಳಗಡೆ ಇದ್ದವರು. ನಾನು ನೋಡಿದಾಗ ಥರ್ಡ್ ಸ್ಟೇಜ್ ಇದ್ದು ಅಂಡ್ ವಿ ಡಿಡ್ ದ ಸರ್ಜರಿ ಎಲ್ಲ, ರೆಫರ್ಡ್ ಟು ದ ಹಾಸ್ಪಿಟಲ್ ಎಲ್ಲ ಬಂದು ನಂಗೊಂದು ಬೊಕ್ಕೆ ತಂದ್ಕೊಟ್ರು. ಐ ಥಿಂಕ್ ಐ ಕೆಪ್ಟ್ ಇಟ್ ಹಿಯರ್ ಆಲ್ವೇಸ್ ಆಸ್ ಅ ರಿಮೆಂಬರೆನ್ಸ್ ಟು ಹಿಮ್. ದೆನ್ ಬಟ್ 1 month ಆದ್ಮೇಲೆ ಎಲ್ಲ ಪ್ರೊಸೀಜರ್ಸ್ ಹೆಲ್ಪ್ ಆದ್ರೂ ಕೂಡ ಅವರಿಗೆ ಜಾ ತೆಗ್ದಿರೋದ್ರಿಂದ ಹಿಸ್ ನ್ಯೂಟ್ರಿಷನಲ್ ಕಾನ್ಫಿಡೆನ್ಸ್ ಇವೆಲ್ಲ ಸ್ವಲ್ಪ ಎಫೆಕ್ಟ್ ಆಯ್ತು ಅನ್ಸುತ್ತೆ. ವಿ ಕುಡಂಟ್ ಸೇವ್ ಹಿಮ್ ಫಾರ್ ಅ ಲಾಂಗರ್ ಟೈಮ್. So we lost him. So when I felt ಇದೆಲ್ಲ ಕಾಂಪ್ಲಿಕೇಶನ್ ಹೋಗೋ ಮುಂಚೆ ನಾವು if we had tackled the issues, there are so many people like that. So I spoke to some public, one of the doctor who was working with me was into tobacco cessation committee, governmental work ಮಾಡ್ತಿದ್ರು, Dr. Preeta, Dr. Jagannath ಅಂತ. ಅವ್ರ ಹತ್ರ ಮಾತಾಡಿದೆ. They were the one who started this initiative and we started training the doctors, we started working on the initiatives. ಹಾಗೆ ಡಾಕ್ಟರ್ ಅಂದ್ರೆ ಅವ್ರದೇ ಆದ ಲೋಕದಲ್ಲಿ ಇರ್ತಾರೆ, ಬರೀ ವೈದ್ಯಕೀಯ ಮೆಡಿಸಿನ್ ಹಿಂಗೆ ಅಂತ. ಬಟ್ ಯು ಆರ್ ಟೋಟಲಿ ಡಿಫ್ರೆಂಟ್. ಒಂದು ನೋಡಿ, ಒಂದು ಹೌಸಿಂಗ್ ಲೈಬ್ರರಿ, ಮಿನಿ ಲೈಬ್ರರಿನೇ ಇಲ್ಲಿದೆ. ಬುಕ್ ಕ್ಲಬ್ ಅಂತ ಕೂಡ ನೀವು ಮಾಡ್ತೀರಾ. ಈ ಒಂದು ಹವ್ಯಾಸದ ಬಗ್ಗೆ ಮಾತಾಡೋದಾದ್ರೆ? ಇದು ಅದೇ ಹೇಳ್ದಲ್ಲ, ವೆನ್ ವಿ ಸ್ಟಾರ್ಟೆಡ್ ದ NGO ಫಾರ್ ಟೊಬ್ಯಾಕೋ ಸೆಸೇಷನ್, ಈಗ ಏನೇನು ಇನಿಷಿಯೇಟಿವ್ಸ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಆ ಇನಿಷಿಯೇಟಿವ್ಸ್ ಅಲ್ಲಿ ನಂಗೆ ಡಾಕ್ಟರ್ ಜಯಶ್ರೀ ಖರ್ಗೆ ಪರಿಚಯ ಆದ್ರು. ಅವರು ಹೇಳ್ತು, ನಮ್ಮ ಏರಿಯಾದಲ್ಲಿ ಒಂದು ರೀಡಿಂಗ್ ಹ್ಯಾಬಿಟ್, ಒಂದು ಲೈಬ್ರರಿನೇ ಇಲ್ವಲ್ಲ ಶಿಲ್ಪಾ ಅಂದ್ರು. ಆವಾಗ ಅದೇ ಐ ಥಿಂಕ್ ಇಟ್ ಹ್ಯಾಡ್ ಟು ಹ್ಯಾಪನ್. ಅದೇ ಟೈಮಲ್ಲಿ ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ಅಲ್ಲಿ ಸಂಬಡಿ ಎಲ್ಲ ಪ್ಯಾಷನೇಟ್ ರೀಡರ್ಸ್ ಡಿಸೈಡ್ ಲೈಕ್ ಲೆಟ್ಸ್ ಎಕ್ಸ್ಚೇಂಜ್ ದ ಬುಕ್ಸ್, ನಮ್ಮ ಹತ್ರ ಇರೋ ಬುಕ್ ನಿಮಗೆ ಕೊಡೋಣ, ಸ್ಯಾಂಕಿ ಟ್ಯಾಂಕಲ್ ಮಾಡೋಣ ಅಂತ. ಬಟ್ ದಟ್ ವಾಸ್ ನಾಟ್ ಸೋ ಪ್ರಾಕ್ಟಿಕಲ್. ಎಲ್ಲರೂ ಹೋಗಿ ಐ ಸೆಡ್, ನನ್ನ ಹತ್ರ ಜಾಗ ಇದೆ, ನೀವು ಬಂದು ಇಡಿ, ಒಂದು ಗ್ರೂಪ್ ಮಾಡೋಣ. ಇಟ್ ಇಸ್ ವೆರಿ ಸ್ಮಾಲ್ ಥಾಟ್ ಅಷ್ಟೇ. ದೆನ್ ವಿ ಸ್ಟಾರ್ಟೆಡ್ ಲೈಕ್ ಎಕ್ಸ್ಚೇಂಜಿಂಗ್ ದ ಬುಕ್ಸ್. ಎಕ್ಸ್ಚೇಂಜ್ ಮಾಡ್ತಾ ಇರೋಂಗೆ ಎಲ್ಲ ಓದೋರಲ್ಲಿ ವಿ ಸೆಡ್ ಲೈಕ್, ವೈ ಡೋಂಟ್ ವಿ ಹ್ಯಾವ್ ಅ ರೀಡಿಂಗ್ ಕ್ಲಬ್, ಬರೋದಲ್ಲ ತಿಂಗಳಲ್ಲಿ ಒಂದು ಪುಸ್ತಕ ಡಿಸ್ಕಸ್ ಮಾಡೋಣ ಅಂತ. ಸೊ ಇಟ್ ಸ್ಟಾರ್ಟೆಡ್ ವಿತ್ ಅಂಡ್ ರೀಡಿಂಗ್ ಗುಡ್ ಬುಕ್ಸ್. ಒಂದು ಬುಕ್ಕರ್ ಪ್ರೈಸ್ ಅವಾರ್ಡ್ ಬಂದಿರೋದಾಗ್ಲಿ, ಸೊ ದಟ್ ಎವ್ರಿ ಒನ್ ಇಸ್ ಶೇರ್ಡ್. ಎಲ್ಲರೂ ಕುತ್ಕೊಂಡು ಓದೋದು, 1 month ಅಲ್ಲಿ ಒಂದು ಅವಲೋಕನ ಮಾಡೋದು. ವೆಜಿಟೇರಿಯನ್ ಬುಕ್ ಇದ್ದ, ಈಗ ಲಾಸ್ಟ್ ಟೈಮ್ ಭಾನುಮುಷ್ ತೆಗೆದು ಹಾರ್ಟ್ ಲ್ಯಾಂಪ್ ಅಂಡ್ ಪವರ್ ಆಫ್ ನೋ, ಒಂದು ಫಿಕ್ಷನ್ ನಾನ್ ಫಿಕ್ಷನ್, ಈ ತರ ರೀಡಿಂಗ್ ಮಾಡ್ಕೊಂಡು, ಅಂಡ್ ವಿ ಗಾಟ್ ಅ ವೆರಿ ಗುಡ್ ಕಮ್ಯುನಿಟಿ. ವಾಟ್ ಮೋರ್ ಕ್ಯಾನ್ ಯು ಆಸ್ಕ್ ಫಾರ್? ಐ ಥಿಂಕ್ ಇಟ್ಸ್ ಜಸ್ಟ್ ದಟ್ ಆಲ್ ಟೀಮ್ ವರ್ಕ್, ಎವ್ರಿ ಒನ್ ಬೀಯಿಂಗ್ ಇನ್ವಾಲ್ವ್ಡ್ ಆಸ್ ಅ ಸೊಸೈಟಿ, ಇಟ್ಸ್ ಕಮಿಂಗ್ ಅಪ್. ಅಂಡ್ ಹಾಗೆ ಈ ಇನಿಷಿಯೇಟಿವ್ಸ್ ಅಲ್ಲಿ ಒಂದೊಂದೇ ಮುದ್ದೆ ಹೋಗ್ತಾ ವಿ ಇವನ್ ಡಿಡ್ ಅ ಲಾಫ್ಟರ್ ಯೋಗ ಅಂತ, ವಾಟ್ ಎವರ್ ಹೆಲ್ಪ್ಸ್ ದ ಮೈಂಡ್ ಅಂಡ್ ಬಾಡಿ ವೇರ್ ವಿ ಕ್ಯಾನ್ ಜನರೇಟ್, ಆ ತರ ಸ್ಟಾರ್ಟ್ ಆಯ್ತು. Big round of applause, great initiation, ma'am. Okay, so ಎಲ್ಲರೂ ಕೂಡ ಇಂಥದೊಂದು ಒಳ್ಳೆ ಒಂದು ಸಂಗತಿಗೆ ನೀವು ಕೂಡ ಭಾಗವಹಿಸಬೇಕು ಅಂತ ಹೇಳಿದ್ರೆ ಪ್ಲೀಸ್ ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ. ನೀವು ಒನ್ ಸ್ಟಾಪ್ ಸೊಲ್ಯೂಷನ್, ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳಿದ್ರೆ ಅದು ನಮ್ಮ ಆರ್ಚರ್ಡ್ಸ್ ಡೆಂಟಲ್ ಕೇರ್, ಇದನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಫೈನ್ ಡಾಕ್ಟರ್, ಕೆಲವರಿಗೆ ಒಂದು ಮಿತ್ ಇದೆ, ಇಂಪ್ಲಾಂಟ್ ಮಾಡಿಸ್ಕೊಂಡ್ಬಿಟ್ರೆ ಅಥವಾ ಕಾಸ್ಮೆಟಿಕ್ ಡೆಂಟಿಸ್ಟ್ರಿಗೆ ಈ ಒಂದು ಮೊರೆ ಹೋದ್ರೆ ಕೆಲವೊಂದು ಸಮಸ್ಯೆಗಳಾಗ್ಬೋದು ಅಂತ, ಅಂಥವ್ರಿಗೆ ಏನು ಹೇಳ್ತೀರಾ? ಇಂಪ್ಲಾಂಟ್ಸ್ ಅಂತ ಬಂದಿದ್ದು ನಮ್ಮಲ್ಲಿ ಇನಿಷಿಯಲಿ ಒಂದು ಪರ್ಮನೆಂಟ್ ಸೊಲ್ಯೂಷನ್, ನಿಮ್ಗೆ ಹಲ್ಲು ಕಳೆದು ಹೋದ ನಂತರ ಸೊಲ್ಯೂಷನ್ ಇದು. ಓಕೆ, ಸೊ ಎಲ್ಲರಿಗೂ ತೆಗೆದು ಹಾಕೋ ಥರ ಡೆಂಚಸ್, ಐ ಥಿಂಕ್ ಇಫ್ ಯು ಸಿ 20, ನಿಮ್ಗೆ ಸಿಕ್ಕಿದೆಯೋ ಇಲ್ವೋ, ಇನ್ನೊಂದು 20 ವರ್ಷದಿಂದ ಎಲ್ಲರ ಹತ್ರನೂ ಒಂದು 50 ವರ್ಷದ ನಂತರ ಒಂದು 10 ಜನಕ್ಕೆ ಹಲ್ಸೆಟ್ ಇರೋದು ನೋಡ್ತಾ ಇದ್ರಿ. ಬಟ್ ಇವಾಗ ಇಟ್ಸ್ ಕಂಪ್ಲೀಟ್ಲಿ ಡ್ರಾಸ್ಟಿಕ್ಲಿ ಕಮ್ ಡೌನ್, ಆಲ್ ಥ್ಯಾಂಕ್ಸ್ ಟು ಇಂಪ್ಲಾಂಟ್ಸ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ವಿ ಯೂಸ್ ದ ಬೋನ್ ಆಫ್ ದ ಹಾರ್ಟ್ ಟಿಶ್ಯೂನಲ್ಲಿ ಒಂದು ಸ್ಮಾಲ್ ಸ್ಕ್ರೂ ಥರನೇ, ಇಂಪ್ಲಾಂಟ್ ಇಸ್ ನಥಿಂಗ್ ಬಟ್ ಟೈಟಾನಿಯಂ ಸ್ಕ್ರೂ ವಿಚ್ ವಿ ಫಿಕ್ಸ್. ಇದು ಒಂದೇ ಮೆಟಲ್ಗೆ ನಮ್ಮ ಬೋನ್ ಜೊತೆ ಹೊಂದ್ಕೊಳ್ಳುವಂಥ ಆಸ್ಟಿಯೋ ಇಂಟಿಗ್ರೇಷನ್ ಆಗುವಂಥ ಒಂದು ಕೆಪಾಸಿಟಿ ಇದೆ. ಸೊ ಅದನ್ನ ನಾವು ಬೋನಲ್ಲಿ ಹಾಕಿದ ತಕ್ಷಣ ಅದು ಕೂಡ್ಕೊಳ್ಳುತ್ತೆ. ಅದನ್ನ ನಾವು ಇಟ್ಕೊಂಡು ಮೇಲ್ಗಡೆ ನಾವು ವಿ ಕ್ಯಾನ್ ಗಿವ್ ಅ ಕೌಂಟರ್ ಪಾರ್ಟ್ ಲೈಕ್ ದ ಟೂತ್ ಪ್ರಾಸೆಸಸ್ನ. ಇದಕ್ಕೆ ಎಲ್ಲರಿಗೂ ಇಂಪ್ಲಾಂಟ್ಸ್ ಮಾಡ್ತೀರಾ ಅಂತ ಕೇಳಿದ್ರೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನೀವು ಫಿಸಿಕಲಿ
ಯು ಶುಡ್ ಬಿ ಕಂಟ್ರೋಲ್ ಡಯಾಬಿಟೀಸು, ಅನ್ಕಂಟ್ರೋಲ್ ಡಯಾಬಿಟೀಸು, ಅಥವಾ ಬಿ ಪಿ ಹೆಚ್ಚಾಗಿರೋದು, ಅಥವಾ ಬೇರೆ ಏನೇ ಒಂದು ಆರೋಗ್ಯಕರವಾಗಿ ಇರಬೇಕು ಫಸ್ಟ್ ಆಫ್ ಆಲ್. ಬಟ್ ಕಂಟ್ರೋಲ್ ಮಾಡಿಕೊಂಡು ಆರೋಗ್ಯನ ವಾಪಸ್ ತಂದ್ಕೊಂಡ್ರೆ ದೇ ಆರ್ ಸ್ಟಿಲ್ ಅ ಸೂಟಬಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇಂಪ್ಲಾಂಟ್ಸು ಎಲ್ಲ ಏಜ್ವರೆಗೂ ಮಾಡ್ಬೋದು, ಬಟ್ ತೀರಾ ಯಂಗ್ ಇರೋರಿಗೆ ವಿ ಡೋಂಟ್ ಪ್ರಿಫರ್ ಬಿಕಾಸ್ ದೇ ಆರ್ ಸ್ಟಿಲ್ ಇನ್ ದ ಗ್ರೋತ್ ಫೇಸ್. ಜಾ ಸೈಜು ಇಸ್ ನಾಟ್ ಫಿಕ್ಸ್ಡ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಯೂಶಲಿ 18+ ಅಥವಾ ನಂತರ ವಿ ಪ್ರಿಫರ್ ಇಟ್. ಓಕೆ. ಆ್ಯಂಡ್ ಇನ್ ಇಂಪ್ಲಾಂಟ್ಸ್ನಲ್ಲಿ ಇಟ್ ಗೋಸ್ ವಿತ್ ಅಗೇನ್ ಗುಡ್ ಸ್ಕಿಲ್, ಒಳ್ಳೆ ಸರ್ಜನ್ಸ್ನ ನಾವು, ಆ್ಯಂಡ್ ಗುಡ್ ನಾಲೆಡ್ಜ್ ಹೌ ಇಸ್ ದ ಬೋನ್, ಅದಕ್ಕೆ ಒಳ್ಳೆ ಟೆಕ್ನಾಲಜಿ ಬೇಕು. ಸೊ ಇನ್ ಆರ್ ಪ್ಲೇಸ್ ವಿ ಡೋಂಟ್ ಗೋ ವಿತೌಟ್ ಡಿಜಿಟಲ್ ಇಮೇಜಿಂಗ್. ಡಿಜಿಟಲ್ ಇಮೇಜಿಂಗ್ ಸಿಕ್ಕ ತಕ್ಷಣ ನನಗೆ 3D ಬೋನ್ ಕಾಣುತ್ತೆ, ಎಷ್ಟು ದಪ್ಪ ಇದೆ, ಎಷ್ಟು ಅಗಲ ಇದೆ, ಆ ಇಮೇಜಿಂಗ್ ಇಟ್ಕೋಬೇಕು. ಆ ಇಮೇಜಿಂಗ್ ಪ್ರಕಾರ ಪ್ಲ್ಯಾನಿಂಗ್. ಸೊ ಮೋಸ್ಟ್ ಆಫ್ ಇಟ್ ಇಸ್ ಪ್ಲ್ಯಾನಿಂಗ್. ಎನಿ ಸರ್ಜರಿ ಅಂದರೆ ಪ್ಲ್ಯಾನ್ ಮಾಡ್ಕೊ ಡಿಜಿಟಲಿ. ಇಫ್ ವಿ ಇನ್ವಾಲ್ವ್ ದಿಸ್ ಟೆಕ್ನಾಲಜೀಸ್ ವಿ ಕ್ಯಾನ್ ಗಿವ್ ಗುಡ್ ಟ್ರೀಟ್ಮೆಂಟ್ ಅಥವಾ ಗುಡ್ ಇಂಪ್ಲಾಂಟ್ಸ್ ಟು ದ ಪೇಷಂಟ್ಸ್. ಏನು ಗುಡ್ ಇಂಪ್ಲಾಂಟ್ಸ್ ಅಂತ ಹೇಳಿದ್ರೆ ಸಮಥಿಂಗ್ ಲೈಫ್ ಲಾಂಗ್ ಅವರಿಗೆ ಏನೋ ಒಂದು ಫಂಕ್ಷನ್ ಮಾಡೋಕೆ, ಚೆನ್ನಾಗಿ ಊಟ ಮಾಡಿಕೊಂಡು ಆ ಲೈಫ್ನ ಎಂಜಾಯ್ ಮಾಡುವಂಥ ಒಂದು ಶಕ್ತಿ ಕೊಡುತ್ತೆ ಇಂಪ್ಲಾಂಟ್ಸ್. ಡಾಕ್ಟರ್ ಶಿಲ್ಪಾ ಶಶಿಕಿರಣ್ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಮ್ಯಾಮ್. ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು, ನಿಮ್ಮ ಜರ್ನಿ ಆಗಿರ್ಬೋದು. ಸೊ ನಿಮ್ಮ ಲೈಫ್ ತೊಗೊಂಡಾಗ ನಿಮಗೆ ಯಾರು ಸ್ಫೂರ್ತಿ? ನೀವು ಯಾರನ್ನ ಈ ಒಂದು ಟೈಮಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಐ ಥಿಂಕ್ ಫಸ್ಟ್ ಆಫ್ ಆಲ್ ಮೈ ಫ್ಯಾಮಿಲಿ. ಮೈ ಡ್ಯಾಡ್ ಅಂದರೆ ಇನ್ನೊಬ್ರು ಡ್ಯಾಡ್, ಆಫ್ಟರ್ ಮ್ಯಾರೇಜ್ ಯು ಹ್ಯಾವ್ ಅನದರ್ ಡ್ಯಾಡ್, ಡಾಕ್ಟರ್ ಶಂಕರಮೂರ್ತಿ. ಐ ಥಿಂಕ್ ಹಿ ವಾಸ್ ದ ಫಸ್ಟ್ ಒನ್ ಹೂ ಗೇವ್ ಮಿ ಆನ್ ಆಪರ್ಚುನಿಟಿ. ಮನೇಲಿ ಮಾಡಮ್ಮ, ಹೊರಗಡೆ ಹೋದ ತಕ್ಷಣ ಎಕ್ಸ್ಪೆನ್ಸಸ್ ಕಡೆ ಬೇಡ, ನಿನ್ಗೆ ಏನಿದೆಯೋ ಅದನ್ನೆಲ್ಲ ಮ್ಯಾನೇಜ್ ಮಾಡು ಅಂತ ಒಂದು ಸ್ಫೂರ್ತಿ ಕೊಟ್ಟು, ಐ ಥಿಂಕ್ ದ ಫ್ಯಾಮಿಲಿ ವಿಚ್ ಸಪೋರ್ಟೆಡ್ ಮೀ ಥ್ರೂ ದೋಸ್ ಇಯರ್ಸ್. 18 ವರ್ಷದ ನಂತರ ಈಗ ಹೊರಗಡೆ ಜಾಗದಲ್ಲಿ ಬಂದು ನಾನು ಈಸಿಯಾಗಿ ಮಾಡೋ ಹಾಗೆ I think I got that support. First, I would say thanks to my family, my friends, all my well-wishers who trusted us, and my patients who trust me all along. I think they are the best things I could always think about. Yes, Yeah. thanks ಅವ್ರಿಗೆ. And thanks to my doctors, Yeah. staff who are there with me. With whatever journey I am, I think it is not possible. ಒಬ್ಬರೇ ಎಲ್ಲೂ ಏನೂ ಮಾಡೋಕ್ಕಾಗಲ್ಲ. I think it's my team. ಐ ವುಡ್ ಸೇ ದ ಥ್ಯಾಂಕ್ಸ್ ಟು. ಎಸ್, ನಮ್ಮ ಕಡೆಯಿಂದನೂ ಬಿಗ್ ಥ್ಯಾಂಕ್ಸ್. ಹಾಗೆ ಆರ್ಚಿಡ್ಸ್ ಡೆಂಟಲ್ ಸೆಂಟರ್ ಮತ್ತು ಇಂಪ್ಲಾಂಟ್ ಸೆಂಟರ್ಗೂ ಕೂಡ ಥ್ಯಾಂಕ್ಸ್. ಯಾಕೆಂದರೆ ತುಂಬ ಜನರ ಜೀವನದಲ್ಲಿ ನಗುಗೆ ಕಾರಣ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಗು ಅನ್ನೋದು ಆತ್ಮವಿಶ್ವಾಸ ಜಾಸ್ತಿ ಮಾಡುತ್ತೆ. ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗಬೇಕಂದ್ರೆ ನಿಮ್ಮ ನಗುವನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಇವತ್ತಿನ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ಮತ್ತೆ ನೋಡ್ತಾ ಇರಿ, ಸಿಗ್ತಾ ಇರಿ ವಿಜಯ ಕರ್ನಾಟಕ ಪಾಡ್ಕಾಸ್ಟ್ನಲ್ಲಿ.